ಇವತ್ತು ಆರಾಮಾಗಿ ಮಿನಿ ಬಸ್ಸಲ್ಲಿ ಬಂದುಬಿಟ್ರಿ. ಇನ್ನೊಂದು ಬಸ್ಸಲ್ಲಿ ಫುಲ್ ರಶ್ ಅಂತೆ. ನಮ್ಮ ದೊಡ್ಡಮ್ಮ ಬಸ್ ಫುಲ್ ಖಾಲಿ ಹೊಡಿತಾ ಇತ್ತು. ಎಲ್ಲರೂ ಮಧ್ಯಾಹ್ನ ಬರ್ತೀವಿ ಅಂತ ಅಂದ್ಬಿಟ್ಟು ಬನ್ನಿ ಅಲ್ಲ ಇವರಿಬ್ರು ಒಂದೊಂದಲ್ಲ ಅಮ್ಮ ಒಂದೊಂದಲ್ಲ ಇವರು. ಎಲ್ಲರಿಗೂ ನಮಸ್ಕಾರ, ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ. ಸೊ ನಾನು ಇವತ್ತು ನಮ್ಮ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಎಂಗೇಜ್ಮೆಂಟ್ಗೆ ಹೋಗಿದ್ವಲ್ಲ, ಸೊ ಯಾರೂ ನೋಡಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ವ್ಲಾಗ್ನ, ನೋಡ್ಕೊಂಬನ್ನಿ. ಸೊ ಇವತ್ತು ಎಲ್ಲರೂ ಮದುವೆಗೆ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ನಾವು ಒಂದು ಬಸ್ಸಲ್ಲಿ ಹೋಗಿದ್ವಿ. ಈ ಸಲ ಒಂದು ಮಿನಿ ಬಸ್ಸು ಮತ್ತು ಒಂದು ನಾರ್ಮಲ್ ಬಸ್ ಲಾಸ್ಟ್ ಟೈಮ್ ಹೋದಲ್ಲ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಅದು ಒಂದು 2 ಗಂಟೆಗೆ ಬರುತ್ತೆ, ಇನ್ನೊಂದು ನಾವು 10:30ಗೆ ಬಿಟ್ಟಿದ್ದೀವಿ. ಸೊ ಓವರಾಲ್ ನಾವು 7 or 7:30ಗೆ ಸ್ಟಾರ್ಟ್ ಆಗುತ್ತೆ ರಿಸೆಪ್ಷನ್. ಅಷ್ಟೊತ್ತಿಗೆ ಎಲ್ಲರೂ ಇರಬೇಕು. ಲೈಕ್ ನಮ್ಮ ಅಣ್ಣ ಅವರೆಲ್ಲ ಬೇಗ ಹೋಗಿದ್ದಾರೆ. ಸೊ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಶಾಸ್ತ್ರಗಳೆಲ್ಲ. ಸೊ ಅವರು ಯಾವ ಕನ್ನಡನ ಇದು, ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮುಂಚೆನೇ ಹೋಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಇದು. ಸೊ ನಾವು ನಿನ್ನೆ ವ್ಲಾಗಲ್ಲಿ ಚಪ್ರಶಾಸ್ತ್ರ ಮತ್ತು ಕಳಶಾಸ್ತ್ರ ನೋಡಿದ್ರಿ. ಸೊ ಇವತ್ತು ಸಂಜೆ ರಿಸೆಪ್ಷನ್ ಇದೆ, ನಾಳೆ ಧಾರೆ ಇದೆ. ಸೊ ಚೌಟ್ರಿ ಇರೋದು ಶಿರಾದಲ್ಲಿ. ಫ್ರಮ್ ಯಲಹಂಕ ಟು ಶಿರಾ ಅಪ್ರಾಕ್ಸಿಮೇಟ್ 137 ಕಿಲೋಮೀಟರ್ ಏನೋ ಇದೆ. ಸೊ ನಾವು ತುಂಬ ದೂರನೇ ಟ್ರಾವೆಲ್ ಮಾಡಬೇಕು. ಸೊ ನಾವೆಲ್ಲ ಬೇಗನೆ ಬಿಟ್ರಿ. ಸೊ ಎಲ್ಲರೂ ಹೋಗಿಲ್ಲ, ಹುಡುಗ ಮನೆಯವರು ಮತ್ತು ಸ್ವಲ್ಪ ಜನ ಮಾತ್ರ ಹೊರಟಿದ್ದು. ಇನ್ನೆಲ್ಲರೂ 2 ಗಂಟೆ ದೊಡ್ಡ ಬಸ್ಸಲ್ಲಿ ಬರ್ತಾರೆ. ನಾವು ಮಾಡಿದ ಪ್ಲ್ಯಾನ್ ಪ್ರಕಾರ ಟ್ರಾವೆಲಿಂಗ್ಗೆ ನಾವು 3 ಗಾಡಿ ತೊಗೊಂಬಂದಿದ್ವಿ. ಒಂದು ಶಿಫ್ಟು, ಇನ್ನೊಂದು ಮಿನಿ ಬಸ್ಸು, ಇನ್ನೊಂದು ದೊಡ್ಡ ಬಸ್ಸು. ಸೊ ಶಿಫ್ಟಲ್ಲಿ ನಮ್ಮ ಅಣ್ಣ ಅಂದರೆ ಮದುವೆ ಆಗೋ ಹುಡುಗ, ನಮ್ಮ ಅತ್ತಿಗೆ ಮತ್ತು ಪಾಪು, ನಮ್ಮ ದೊಡ್ಡಮ್ಮ ಎಲ್ಲ ಹೋಗ್ತಾರೆ. ಮಿನಿ ಬಸ್ಸಲ್ಲಿ ನಾವೆಲ್ಲ ಹೋಗೋದು. ಆ್ಯಂಡ್ ದೊಡ್ಡ ಬಸ್ಸಲ್ಲಿ ನಮ್ಮ ದೊಡ್ಡಮ್ಮ, ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಮಾಮದಿರೆಲ್ಲ ಅದ್ರಲ್ಲಿ ಬರ್ತಾರೆ. ಸೊ ಆ್ಯಂಡ್ ಇದೇ ನೋಡಿ ನಾನು ಟ್ರಾವೆಲ್ ಮಾಡ್ತಿರೋ ಐರಾವತ ಅಂದರೆ ಮಿನಿ ಬಸ್, ದ ಸೆಕೆಂಡ್ ವೆಹಿಕಲ್ ಶಿರಾಗೆ ಹೋಗ್ತಿರೋದು. ಐರಾವತ ಬಸ್ಸು ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲ ನಾನು. ಮಿನಿ ಬಸ್ ಬಂತು. ನಾವು ನಮ್ಮ ಲಗೇಜ್ ಎಲ್ಲ ಇಕ್ಕಿ, ಯಾರು ಮಿನಿ ಬಸ್ಸಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿರೋ ಅವೆಲ್ಲ ಲಗೇಜಲ್ಲಿ ಇಕ್ಕಿ ಗಾಡಿ ಬಿಟ್ರಿ. ನಾವು ಅಂದ್ಕೊಂಡ್ರಿ ಎಲ್ಲರೂ ಬರ್ತಾರೆ, ಮಿನಿ ಬಸ್ಸು ಫುಲ್ ಫಿಲ್ ಆಗುತ್ತೆ ಅಂತ. ನೋಡ್ರಿ ಯಾರೂ ಬಂದೇ ಇಲ್ಲ. ಎಲ್ಲರೂ 2 ಗಂಟೆಗೆ ಬರ್ತೀವಿ ಅಂದ್ಬಿಟ್ಟೆಲ್ಲ ಜಂಪ್ ಆಗೋರು. ಫುಲ್ ಖಾಲಿ ಹೊಡಿತಿತ್ತು ಬಸ್ಸು. ಸೊ ಹೊರಟಿದ್ವಿ. ಒಂದು ಮಿನಿ ಬಸ್ಸು, ಒಂದು ಬಸ್ ಮಾಡಿಕೊಂಡು ಹೋಗಿರೋದು. ಬಸ್ ಫುಲ್ಲು ಖಾಲಿ ಹೊಡಿತಾ ಇತ್ತು. ಎಲ್ಲರೂ ಮಧ್ಯಾಹ್ನ ಬರ್ತೀವಿ ಅಂತ ಅಂದ್ಬಿಟ್ಟು ಯಾರೂ ಬಂದಿಲ್ಲ. ಸೊ ನಾವೇ ಹೋಗಿದ್ದೀವಿ. ತೋರಿಸಿ ನಾನು ಯಾರು ಬಂದಿದ್ದಾರೆ ಅಂತ. ನೋಡ್ರಿ ಲಲ್ಲಿ ಕೆಂಪ್ರಂಗಮ್ಮ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಇಡೀ ಬಸ್ಸಲ್ಲಿ ನಾವು 4 ಜನ, ಇನ್ನು ಮಿಗ್ದೋ 4 ಜನ, ಇದು ಓವರಾಲ್ 8 ಜನ ಡ್ರೈವರು ಸೇರಿಸಿ. ಇನ್ನೆಲ್ಲರೂ ಮಧ್ಯಾಹ್ನ ಬರ್ತೀನಿ ಅಂತ ಸ್ಕಿಪ್ ಆಗೋದ್ರು. ಸೊ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ನಮ್ಮ ಮುಖ ನಾವೇ ನೋಡ್ಕೊಬೇಕು, ನಮ್ಗೆ ನಾವೇ ಜೋಕ್ಸ್ ಮಾಡಬೇಕು. ಯಾಕಂದರೆ ಇನ್ನೂ 3 ಅವರ್ ಏನೋ ಬೇಕು ನಾವು ಶಿರಾಗ್ ತಲುಪಕ್ಕೆ. ಇನ್ನೇನು ಚೌಟ್ರಿಗೆ 10-15 ಕಿಲೋಮೀಟ್ರು ಇದ್ದಂಗೆ ಗಾಡಿ ನಿಲ್ಸಿದ್ರು ಟೀ ಬ್ರೇಕ್ ಅಂತ. ಸೊ ಇವಾಗ ನಾವು ಟೀ ಬ್ರೇಕ್ ನಿಲ್ಸಿದ್ದೀವಿ. ಟೀ ಬ್ರೇಕ್ ಅಲ್ಲ, ಲಂಚ್ ಬ್ರೇಕ್. ಇನ್ನೇನು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತೀವಿ. ಯಾರು ಇವ್ರಿಗೆಲ್ಲ ಹೊಟ್ಟೆ ಹಸಿ ಅಂತೆ. ಸೊ ಎಲ್ಲ ಚಿಪ್ಸು ಎಲ್ಲ ತೊಗೊತಿದ್ದಾರೆ. ಇನ್ನು 1/2 ಅವರ್ಗೆ ನಾವು ತಲುಪಿಬಿಡ್ತೀವಿ ಚೌಟ್ರಿಗೆ. ಏನು ತೊಗೊಂಡೇನಂತ ನೀರಿಗೆ ಜಗಳ ಆಡೋದು ನೋಡಿದ್ದೀನಿ, ಕಾಸಿಗೆ ಜಗಳ ಆಡೋದು ನೋಡಿದ್ದೀನಿ. ಅದೇ ಇವ್ರೊಂದು ಲೇಸ್ ಪ್ಯಾಕೆಟ್ಗೆ ಜಗಳ ಆಡ್ತವ್ರೆ. ಇಲ್ಲಿ ಒಂದು ಲೇಸ್ ಪ್ಯಾಕೆಟ್ಗೆ ಜಗಳ ಆಗ್ತಿದೆ ಅಂತ ಅನಿಸ್ತಿಲ್ಲ. ಮಧ್ಯದಲ್ಲಿ ಕೂತವ್ರಲ್ಲ ಮೇಡಮ್, ಅವರಿಂದ ಜಗಳ ಆಗ್ತಿದೆ ಅಂತ ಅನಿಸಿದೆ. ಯಾಕಂದರೆ ಕ್ಲಿಯರಾಗಿ ನೋಡಿ ಯಾರು ಏನೇನು ಮಾತಾಡ್ತವ್ರೆ ಅಂತ. ಈಗೆಲ್ಲರೂ ಗೊತ್ತಾಗಿರುತ್ತೆ ಯಾರಿಂದ ಜಗಳ ಆಯಿತು ಮತ್ತು ಏನಕ್ಕೆ ಜಗಳ ಆಯಿತು ಅಂತ. ಫೈನಲಿ ರೀಚ್ ಆದ್ವಿ ಚೌಟ್ರಿಗೆ. ಸೊ ಇದೆ ಚೌಟ್ರಿ.
ಇನ್ನೂ ಜನ ಬರೋದಿದ್ದಾರೆ. ನಾವಂತೂ ಆರಾಮಾಗಿ ಮಿನಿ ಬಸ್ಸಲ್ಲಿ ಬಂದುಬಿಟ್ರಿ. ಇನ್ನೊಂದು ಬಸ್ಸಲ್ಲಿ ಫುಲ್ ರಶ್ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಿದ್ರು. ನಾವೊಂದು ಫುಲ್ ನಕ್ಕೊಂಡು ಫುಲ್ಲು ಸಾಂಗ್ಸ್ ಹಾಕ್ಕೊಂಡೆಲ್ಲ ಬಂದ್ವಿ. ನೋಡೋಣ ಅವ್ರು ಎಷ್ಟು ಜನ ಬರ್ತಿದ್ದಾರೆ, ಯಾರೆಲ್ಲ ತುಂಬ್ಕೊಂಡು ಬರ್ತಿದ್ದಾರೆ ಅಂತ. ಥ್ಯಾಂಕ್ ಯು ಆಂಟಿ. ನಾನಲ್ವಾ? ಅಯ್ಯೋ, ಮಿನಿ ಬಸ್ಸು ಮತ್ತು ಕಾರ್ ಒಂದೇ ಟೈಮಲ್ಲಿ ಬಂತು. ಬಟ್ ದೊಡ್ಡ ಬಸ್ ಬರೋಷ್ಟು ತುಂಬ ಲೇಟ್ ಆಗೋಗಿತ್ತು. ಸೊ ಅಷ್ಟೊತ್ತಿಗೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿತ್ತು. ನಾ ಫಸ್ಟು ಚೌಟ್ರಿಗೆ ಬಂದಿದ್ದ ತಕ್ಷಣ ಹೋಗಿದ್ದೆ ಬೇಸ್ಮೆಂಟ್ಗೆ. ಗೊತ್ತು ಬೇಸ್ಮೆಂಟಲ್ಲಿ ಏನಿರುತ್ತೆ ಅಂತ. ಗಮ್ ಅಂತ ಇತ್ತು, ಅಡುಗೆ ಮಾಡ್ತಾಯಿದ್ರು. ಸೊ ಇನ್ನೆಲ್ಲ ಮಾಡಿದ್ರು ಅಂತ ನೋಡಿಕೊಂಡು ಹಂಗೆ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಯಾಕಂದ್ರೆ ಹೊಟ್ಟೆ ತುಂಬ ಹಸಿತಾಯಿತ್ತು. ಏನಕ್ಕಪ್ಪ ಅಷ್ಟು ಗಮ್ ಅಂತಿದೆ ಅಂತ ಹೋಗಿ ನೋಡಿದ್ರೆ ಗೋಬಿ ಮಂಚೂರಿ ಮಾಡ್ತಿದ್ರು. ಇನ್ನೂ ಕಂಪ್ಲೀಟ್ಲಿ ಆಗಿದ್ದಿಲ್ಲ, ಇನ್ನೂ ಡೀಪ್ ಫ್ರೈ ಮಾಡ್ತಿದ್ರು. ಇನ್ನೂ ಲೈಕ್ ಡ್ರೈ ಗೋಬಿ ಇತ್ತು. ಸೊ ಅದನ್ನೇ ಎಷ್ಟು ಸಿಗುತ್ತೋ ಅಷ್ಟು ಬಾಯಿಗೆ ಹಾಕ್ಕೊಂಡು ಮೇಲೆ ಹೋದ್ರೆ ಎಷ್ಟು ಫೋಟೋ ಶೂಟ್ ಮಾಡ್ತಿದ್ರು ನಮ್ಮ ಅಣ್ಣ ಅದಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು. ರಿಸೆಪ್ಷನ್ 7:30 ಸೊ ಇನ್ನೊಂದು ಬಸ್ ಬರೋಷ್ಟಿಗೆ 6:30 ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಅದೇ ಬಸ್ಸಲ್ಲಿ ಬಂದಿದ್ದರು. ಯಾಕಂದರೆ ನಮ್ಮ ಮಿನಿ ಬಸ್ಸಲ್ಲಿ ಫುಲ್ ಖಾಲಿ ಹೊಡಿತಿತ್ತು, ಯಾರೂ ಬಂದಿದ್ದಿಲ್ಲ. ಬರ್ಡೇ ಗರ್ಲ್ ಅಂತ ಸೂಪರ್. ನಮ್ಮವರು ಮಾಮನ ನಾನು ಬರ್ರಿ ನಮಸ್ಕಾರ. ಎಲ್ಲ ಇಲ್ಲೇ ಐತೆ, ಹೋಗು. ಆಯ್ತಾಯ್ತು, ಹೋಗ್ರಿ ಹೋಗ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ನಮ್ಮ ದಿವ್ಯಾಕ ಎಲ್ಲ ಬಂದರು. ಸೊ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು. ನಾನು ಬಟ್ಟೆ ತಂದಿದ್ದೆ, ಬಟ್ ಸ್ಲಿಪ್ಪರ್ ಆಗಲಿ ಶೂಸ್ ಆಗಲಿ ತಂದಿದ್ದಿಲ್ಲ. ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ನಮ್ಮ ಅಮ್ಮಂಗೆ ಹೇಳಿದ್ದೆ ಬರೋಕ್ಕೆ ತೊಗೊಂಬ ಅಂತ. ಸೊ ನಾನು ರೆಡಿ ಆಗಿದ್ದಿಲ್ಲ. ಅವ್ರು ಬರೋ ತನಕ ಶರ್ಟ್ ಪ್ಯಾಂಟಲ್ಲೇ ಇದ್ದೆ. ಸೊ ಬಂದಾದಮೇಲೆ ಬಟ್ಟೆ ಇಸ್ಕೊಂಡು ರೆಡಿಯಾಗಿ ಬಂದಿರೋನೆಲ್ಲ ಮಾತಾಡೋಷ್ಟಕ್ಕೆ ಲೇಟಾಗೋಯಿತು. ಮತ್ತು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ಫುಲ್ ಗಿಜಿ ಅಂತ ಇತ್ತು. ಮತ್ತು ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಜನಗಳ ಮಧ್ಯೆ ವ್ಲಾಗ್ ಮಾಡಿದ್ದು ಅಥವಾ ಮಾತಾಡಿದ್ದು. ಸ್ವಲ್ಪ ನರ್ವಸ್ನೆಸ್ ಇತ್ತು ನನಗೂ. ಎಷ್ಟು ಜನಕ್ಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಮದುವೆ ಮನೆಯಲ್ಲಿ ರಿಸೆಪ್ಷನ್ ಟೈಮಲ್ಲಿ ಕೇಕ್ ಕಟ್ ಮಾಡುವಾಗ ಸೊ ಅದನ್ನು ಲೈಕ್ ಏನೋ ಯಾವತ್ತೂ ಇಲ್ದಿರೋ ಕೇಕ್ ಮೇಲೆ ಆಸೆ ಯಾವತ್ತೂ ಇರುತ್ತೆ. ಸೊ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇರುತ್ತೆ. ಯಾವಾಗ ಅವ್ರು ಕೊಡ್ತಾರೆ ಸೊ ನಾವು ಯಾವಾಗ ತೊಗೊತೀವಿ ಅಂತ ಅನಿಸ್ತಾ ಇರುತ್ತೆ. ಸೊ ಇಲ್ಲೂ ಅದೇ ಆಗಿದ್ದು. ಅವ್ರು ಕೇಕ್ ಕಟ್ ಮಾಡುವಾಗ ನಮ್ಮ ಕಣ್ಣೆಲ್ಲ ಕೇಕ್ ಮೇಲೆ ನಿಂತು ಯಾವ ಕೇಕ್ ತಿಂತೀವಿ ಅಂತ. ಸೊ ಅದಕ್ಕೆ ಕಾಯ್ತಾ ಇದ್ವಿ ಕೇಕ್ ಯಾವಾಗ ಕೊಡ್ತಾರೆ ಅಂತ. ಅದಕ್ಕೆ ಕಾಯ್ತಾ ಇರೋದು ಅವಾಗಿನ ಕೊನೆಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಆ ಡೇನ ಅಲ್ಲಿಗೆ ಎಂಡ್ ಮಾಡಿದ್ರಿ. ಸೊ ಈ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಎಲ್ಲ ಬ್ಲಾಗ್ಗೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಎಂಕರೇಜ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.